ಹಾಗಾದ್ರೆ ಯಾರನ್ನ ಮಾಡ್ಬೋದು ಅಂದಾಗ ಸಹಜವಾಗಿ ಎಲ್ಲರೂ ಮತ್ತೇನಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿಗಳಿಲ್ಲಪ್ಪ ಅಂದ್ರೆ ನಿಖಿಲ್ ಸ್ವಾಮಿಗಳಿದ್ದಾರೆ, ಕುಮಾರಸ್ವಾಮಿ ಅವ್ರ ಮಗ ಅವ್ರು ಮಾಡ್ಬೋದು ಅಧ್ಯಕ್ಷನ ಅನ್ನುವಂಥ ಮಾತುಗಳು ತೇಲಿ ಬರ್ತಾಯಿದ್ದವು. ಅಂದ್ರೆ ಈ ಬಿ ಜೆ ಪಿ ಏನಪ್ಪ ವಿರೋಧವಾಗಿ ಮೊದಲಿದ್ದಂಥ JDS ಈಗ ಅದು ಜೊತೆ ಹೊಂದಾಣಿಕೆ ಮಾಡಿಕೊಂಡ ಈ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕತ್ತದಪ್ಪ ಅಂತಂದ್ರೆ ತಮ್ಮ ಮನೆಯವರನ್ನು ಅದಕ್ಕೆ ಮತ್ತೆ ಬರಬೇಕು ಅನ್ನುವಂಥ ವಾದವನ್ನು ಹಬ್ಬಿಸ್ತಾ ಇದೆ, ಅವ್ರಿಗೆ ಪರ ಇದ್ದಂಥ ಜನರಿಂದ ಮಾತಾಡಿಸ್ತಾ ಇದೆ. ಬಟ್ ಇದು ಏನಪ್ಪ ಅಂದರೆ ಕೆಲವು ಅದರಲ್ಲಿಯ JDSನಲ್ಲಿಯ ಶಾಸಕರಿಗಿರ್ಬೋದು ಇನ್ನುಳಿದವ್ರಿಗಾದರೂ ಅದು ಒಪ್ಪಿಗೆ ಇಲ್ಲ. ಏನಪ್ಪ ನಿಖಿಲ್ ಕುಮಾರಸ್ವಾಮಿಗಳು ಆಗಬೇಕು, ಇನ್ನೊಬ್ರು ಯಾಕೆ ಬೆಳಿಬಾರ್ದು ರಾಜ್ಯಾಧ್ಯಕ್ಷರಾಗಿ ಅಂತ ಬೇಡಿಕೆಗಳು ಬಂದವ ಅಥವಾ ಡಿಮಾಂಡ್ಸ್ ಅದಾವ, ಚರ್ಚೆ ಆಗಿದಾವೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಅವ್ರದ್ದಂಥವ್ರು ಒಂದು ಹೆಜ್ಜೆ ಹಿಂಸರದ ನೋಡೋಣಪ್ಪ ವೇಟ್ ಆ್ಯಂಡ್ ಸಿ ಅನ್ನುವಂಥಕ್ಕೆ ಬಂದಿದ್ದಾರಂತೆ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗಳು ನೆಕ್ಸ್ಟ್ ರಾಜ್ಯಾಧ್ಯಕ್ಷರು ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತನ್ನುವಂಥ ಮಾತುಗಳು ಮಾತ್ರ ದಟ್ಟಾಗಿ ಕೇಳಿಬರ್ತಾಯಿದ್ದಾವೆ. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿಗಳು ಈಗ ಹೊಸ ರಾಗವನ್ನು ಶುರು ಮಾಡಿದ್ದಾರೆ. ಪಕ್ಷಕ್ಕಾಗಿ ಯಾರು ಪ್ರಾಮಾಣಿಕ ದುಡ್ಡಲ್ಲ ಅವ್ರು ಅಷ್ಟೇ ಇಟ್ಕೊಳ್ತೀವಿ, ಉಳಿದವ್ರು ಮನೆ ಕಳಿಸ್ತೀವಿ ಅಂತೇಳಿ. ಆದರೆ ಈಗ ಪರಿಸ್ಥಿತಿ ಏನೈತಪ್ಪ ಅಂತಂದ್ರೆ ಇದ್ದವ್ರು 12 ಮಂದಿ, ಈಗ 11 ಮಂದಿ ಏನಿದೆ 18 ಮಂದಿಯಲ್ಲಿ 11 ಮಂದಿ ಆಲ್ರೆಡಿ ತಂತಿಯವ್ರು ಕೂತ್ಬಿಟ್ಟಿದ್ದಾರೆ, ನಾವು ಚಿಗಿದು ಹೋಗಪ್ಪ ಅಂತೇಳಿ. ಆ ಜನರ ಬಗ್ಗೆ ಹೋಗುವುದಿಲ್ಲ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವರು ಇರೋ ಸ್ಥಿತಿಯೊಳಗೆ ಇಲ್ಲ ಅನ್ನೋದು ಸಹಿತ ಅಲ್ಲಿಯೇ ವಾತಾವರಣ ನೋಡಿದಾಗ ಅನ್ನಿಸ್ತಾ ಇದೆ. ಅದೇನಲ್ಲಿ ಜಿ ಟಿ ದೇವೇಗೌಡರ ಬಗ್ಗೆ ಇನ್ನೊಂದೆರಡು ಮಾತನಾಡೋದೇನಪ್ಪ ಅಂತಂದ್ರೆ, ಜಿ ಟಿ ದೇವೇಗೌಡರು ವಿಶೇಷವಾಗಿ ಈ ಒಂದು JDSನಿಂದ ದೂರ ಸರಿದಂಗೆ ಆಗಿಬಿಟ್ಟಿದ್ದಾರೆ. ಇತ್ತೀಚೆಗಿಂತ ಅವ್ರ ಮೀಟಿಂಗ್ ಹೋಗ್ತಾ ಇಲ್ಲ, ಮತ್ತೆಲ್ಲ ಹೋಗ್ತಾ ಇಲ್ಲ, ತಾವತ್ತು ತಮ್ಮ ರಾಜಕೀಯ ಮಾಡ್ತಾ ಹೊರಟಿದ್ದಾರೆ. ಈ ಪ್ರಸಂಗದಲ್ಲೇ ಜಿ ಟಿ ದೇವೇಗೌಡರು ಇರಲಾರದ್ದು ಸಹಿತ ಈ ಒಂದು JDSಗೆ ದೊಡ್ಡ ಹೊಡೆತ ಬಿದ್ದಂಗೆ ಆಗ್ಲಿಕ್ಕತ್ತದ. ಅಂದ್ರೆ ಒಟ್ಟಾರೆಯಾಗಿ JDS ಏನಾಗಿದೆಪ್ಪ ಅಂತಂದ್ರೆ ಕೇವಲ ದೇವೇಗೌಡರು ಮತ್ತು ನಮ್ಮ ಕುಮಾರಸ್ವಾಮಿಗಳ ಹಸ್ತದಲ್ಲಿ ಸಿಕ್ಕೊಂಡು ಅದು ಒದ್ದಾಡ್ತಾ ಇದ್ದೇನೋ ಮ್ಯಾಲೆ ಹೇಳ್ತದನೋ ಗೊತ್ತಿಲ್ಲ. ಆದರೆ ಒದ್ದಾಡ್ಲಿಕ್ಕೆ ಇದ್ದ ಮಾತ್ರ ಸುಳ್ಳಿನಲ್ಲ. ಯಾಕಂದರೆ ಅವರು ಚನ್ನಪಟ್ಟಣದ ಆಯ್ಕೆ ಆಗಿದ್ದರು,